ಈ ವರ್ಗೀಕರಣವನ್ನ ರಾಯಭಾರ ಕಚೇರಿ ಅಮೆರಿಕದ ಸರ್ಕಾರಕ್ಕೆ ವರ್ಗಾವಣೆ ಮಾಡೋಷ್ಟೊತ್ತಿಗೆ ಜಪಾನ್ ಕೇವಲ 30 ನಿಮಿಷಗಳಲ್ಲಿ ಅಮೆರಿಕದ ನೌಕಾನೆಲೆ ಮೇಲೆ ದಾಳಿಯನ್ನ ಮಾಡಿಬಿಟ್ಟಿರುತ್ತೆ ಆಯ್ತಾ. ಸೊ ಹಾಗಾಗಿ ಅಮೆರಿಕಕ್ಕೆ ಇದೊಂದು ಆಕಸ್ಮಿಕ ದಾಳಿ ಆಗಿರುತ್ತೆ ಅಂಡ್ ಜಪಾನ್ಗೆ ಇದು ಯಾವುದೇ ರೀತಿಯಾದಂತಹ ಆಕಸ್ಮಿಕ ದಾಳಿ ಆಗಿದ್ದಿಲ್ಲ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕೂಡ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಅಂಡ್ ಇವತ್ತು ನಾವು 1941ರಲ್ಲಿ ಜಪಾನ್ ಅಮೆರಿಕದ ಪರ್ಲ್ ಹಾರ್ಬರ್ ನೌಕಾನೆಲೆ ಮೇಲೆ ನಡೆಸಿದಂತಹ ಒಂದು ದಾಳಿಯ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನು ತಿಳ್ಕೊತಿದೀವಿ. ಸೊ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಮೇಡ್ ಈಸಿ ಕನ್ನಡ, ನಾನು ಪ್ರದೀಪ್. ಸ್ನೇಹಿತರೆ, ಅದು 1941 ಮುಂಜಾನೆ 8ರ ಸಮಯ. ಅವತ್ತು ಜಪಾನ್ ತನ್ನ 353 ಯುದ್ಧ ವಿಮಾನಗಳನ್ನ ಬಳಕೆ ಮಾಡ್ಕೊಂಡ್ಬಿಟ್ಟು ಅಮೆರಿಕದ ಹವಾಯ್ ದ್ವೀಪದ ಪರ್ಲ್ ಹಾರ್ಬರ್ ನೌಕಾನೆಲೆಯ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಮುಂದಾಗುತ್ತೆ. ಇಲ್ಲಿ 2 ಸುತ್ತಿನ ದಾಳಿಯನ್ನ ನಡೆಸುತ್ತಾ. ಮೊದಲ ಸುತ್ತಿನಲ್ಲಿ 183 ಯುದ್ಧ ವಿಮಾನಗಳನ್ನ ಬಳಕೆ ಮಾಡ್ಕೊಂಡ್ರೆ ಎರಡನೇ ಸುತ್ತಿನಲ್ಲಿ 170 ಯುದ್ಧ ವಿಮಾನಗಳನ್ನ ಬಳಕೆ ಮಾಡ್ಕೊಂಡಿರುತ್ತೆ. ಸೊ ಇಲ್ಲಿ ಅಮೆರಿಕದ ಸೈನಿಕರು ತಮ್ಮ ಸುತ್ತಮುತ್ತ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬೇಕಾದ್ರೆ ಅಮೆರಿಕದ 188 ಯುದ್ಧ ವಿಮಾನಗಳು ಸಂಪೂರ್ಣವಾಗಿ ನಾಶಗೊಂಡಿರ್ತವೆ ಅಂಡ್ 159 ಯುದ್ಧ ವಿಮಾನಗಳು ಹಾನಿಗೆ ಒಳಪಡ್ತವೆ ಅಂಡ್ 4 ಯುದ್ಧ ನೌಕೆಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗೋದ್ರೆ 8 ಯುದ್ಧ ನೌಕೆಗಳು ಹಾನಿಗೆ ಒಳಪಡ್ತವೆ ಅಂಡ್ ಮುಖ್ಯವಾಗಿ USS ಆರಿಜೋನಾ ಎನ್ನುವಂತಹ ಒಂದೇ ಶಿಪ್ ನಲ್ಲಿ 1177 ಜನ ಸೈನಿಕರು ಅದೇ ರೀತಿಯಾಗಿ ನಾವಿಕರು ಇರ್ತಾರೆ ಅಂಡ್ ಆ ಶಿಪ್ ಏನಿದೆ ಅದು ಸಂಪೂರ್ಣವಾಗಿ ಸ್ಫೋಟಗೊಳ್ಳುತ್ತೆ. ಇದರಿಂದಾಗಿ ಅಲ್ಲಿ 1177 ಜನಗಳು ಕೂಡ ಅಲ್ಲಿ ಮರಣವನ್ನ ಹೊಂದ್ತಾರೆ. ಇದು ಒಂದು ದೊಡ್ಡ ಭೀಕರತೆ ಆಗಿರುತ್ತೆ ಆಯ್ತಾ. ಹಾಗೇನೆ ಅವತ್ತು 2400ಕ್ಕಿಂತನೂ ಅಧಿಕ ಜನ ಸೈನಿಕರು ತಮ್ಮ ಪ್ರಾಣವನ್ನ ಕಳ್ಕೋಬೇಕಾಗುತ್ತೆ ಅಂಡ್ ಅಮೆರಿಕದ ಸೈನಿಕರು ಆ ದಾಳಿಗೆ ಅವತ್ತು ಪ್ರತ್ಯುತ್ತರವನ್ನ ನೀಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಕಾರಣ ಇದು ಜಪಾನ್ ನಡೆಸಿದಂತಹ ಒಂದು ಆಕಸ್ಮಿಕ ವೈಮಾನಿಕ ದಾಳಿಯಾಗಿತ್ತು. ನೋಡಿ, 2ನೇ ಜಾಗತಿಕ ಮಹಾಕದನ 1939ರಿಂದನೇ ಆರಂಭಗೊಂಡಿರುತ್ತೆ. ಆದ್ರೆ ಈ ಮಹಾಕದನದಲ್ಲಿ ಅಮೆರಿಕ ಎಂಟ್ರಿ ಕೊಟ್ಟಿರೋದಿಲ್ಲ ಆಯ್ತಾ. ಆದ್ರೆ 1941ರಲ್ಲಿ ನಡೆದಂತಹ ಈ ಒಂದು ಆಕಸ್ಮಿಕ ದಾಳಿಯಿಂದಾಗಿ ಅಮೆರಿಕ ತನ್ನನ್ನು ತಾನು 2ನೇ ಜಾಗತಿಕ ಮಹಾಯುದ್ಧದಲ್ಲಿ ತೊಡಗಿಸ್ಕೊಳ್ಳುತ್ತೆ. ಹಾಗಾದ್ರೆ ಜಪಾನ್ ಅಮೆರಿಕದ ಮೇಲೆ ಯಾಕೆ ದಾಳಿಯನ್ನ ಮಾಡ್ತು? ನೋಡಿ, ಇದಕ್ಕೂ ಕೂಡ ಸಾಕಷ್ಟು ಕಾರಣಗಳಿದ್ವು ಆಯ್ತಾ. ಅಮೆರಿಕ ಮತ್ತೆ ಜಪಾನ್ನ ನಡುವೆ ಈ ರಾಜತಾಂತ್ರಿಕ ನೀತಿಗಳೇನಿದ್ದಾವೆ ಅವುಗಳು ಪದೇ ಪದೇ ವಿಫಲತೆಯನ್ನ ಹೊಂದಿದ್ವು. ಇಲ್ಲಿ ರಾಜನೀತಿ ತತ್ವಗಳು ಅಂತ ಹೇಳಿದ್ರೆ ಪರಸ್ಪರ ಯುದ್ಧ ನೀತಿಗಳ ಬದಲಾಗಿ ಮಾತುಕತೆಯನ್ನ ನಡೆಸುವಂತಹ ನೀತಿಗಳು, ಇದನ್ನೇ ನಾವು ರಾಜನೀತಿ ತತ್ವ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನೊಂದ್ ಕಡೆ ಜಪಾನ್ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಚೈನಾ ಆಗಿರಬಹುದು ಅಂಡ್ ದಕ್ಷಿಣ ಏಷ್ಯಾದ ಭಾಗಗಳಲ್ಲಿ ಯುದ್ಧಗಳನ್ನ ಮಾಡ್ತಿತ್ತು. ಇಲ್ಲಿ ಇಂಧನದ ಅವಶ್ಯಕತೆ ಕೂಡ ತುಂಬಾ ಇರ್ತಿತ್ತು ಆಯ್ತಾ. ಅಂಡ್ ಜಪಾನ್ ತನಗೆ ಬೇಕಾದಂತಹ ಬಹುಪಾಲು ಇಂಧನವನ್ನ ಅಮೆರಿಕದಿಂದ ಇಂಪೋರ್ಟ್ ಮಾಡ್ಕೊಂತಿತ್ತು. ಈ ತೈಲ ಇಂಪೋರ್ಟ್ ನ ಮೇಲೆ ಅಮೆರಿಕ ಸರ್ಕಾರ ಏನ್ ಮಾಡುತ್ತೆ, ನಿರ್ಬಂಧವನ್ನ ಹೇರುತ್ತೆ ಆಯ್ತಾ. ಅಂಡ್ ಇನ್ನೊಂದ್ ಕಡೆ ಅಟ್ಲಾಂಟಿಕ್ ಮಹಾಸಾಗರದಲ್ಲೂ ಕೂಡ ಜಪಾನ್ನ ವಿಸ್ತರಣಾ ನೀತಿಗೆ ಅಮೆರಿಕ ಯಾವಾಗಲೂ ಕೂಡ ಅಡ್ಡಿಯಾಗ್ತಿತ್ತು. ಇದು ಜಪಾನ್ ಅನ್ನ ಕೋಪಗ್ರಸ್ತನನ್ನಾಗಿ ಮಾಡುತ್ತೆ. ಸೊ ಈ ಎಲ್ಲಾ ಕಾರಣಗಳನ್ನ ಮುಂದಿಡ್ಕೊಂಡ್ಬಿಟ್ಟು ಜಪಾನ್ ಅಮೆರಿಕದ ಪರ್ಲ್ ಹಾರ್ಬರ್ ನೌಕಾನೆಲೆ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಮುಂದಾಗುತ್ತೆ. ಆದ್ರೆ ಜಪಾನ್ಗೆ ಇದು ಯಾವುದೇ ರೀತಿಯಾದಂತಹ ಆಕಸ್ಮಿಕ ದಾಳಿ ಆಗಿದ್ದಿಲ್ಲ ಆಯ್ತಾ. ಕಾರಣ ಜಪಾನ್ ದಾಳಿಯನ್ನ ಮಾಡೋದಕ್ಕಿಂತ ಮುಂಚೆನೆ ಅಮೆರಿಕದಲ್ಲಿದ್ದಂತಹ ತನ್ನ ರಾಯಭಾರ ಕಚೇರಿಗೆ ಒಂದು ಮುನ್ನೆಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿರುತ್ತೆ. ಆದ್ರೆ ಇಲ್ಲಿ ಜಪಾನ್ ಒಂದು ಎಡವಟನ್ನ ಮಾಡ್ಕೊಂಡಿರುತ್ತೆ ಆಯ್ತಾ. ತಾನು ಕಳಿಸಿದಂತಹ ಮುನ್ನೆಚ್ಚರಿಕೆಯ ಪತ್ರವನ್ನ ಪ್ರಮುಖವಾಗಿ 14 ಭಾಗಗಳಾಗಿ ವರ್ಗೀಕರಣ ಮಾಡ್ಕೊಂಡಿರುತ್ತೆ. ಈ ವರ್ಗೀಕರಣವನ್ನ ರಾಯಭಾರ ಕಚೇರಿ ಅಮೆರಿಕದ ಸರ್ಕಾರಕ್ಕೆ ವರ್ಗಾವಣೆ ಮಾಡೋಷ್ಟೊತ್ತಿಗೆ ಜಪಾನ್ ಕೇವಲ 30 ನಿಮಿಷಗಳಲ್ಲಿ ಅಮೆರಿಕದ ನೌಕಾನೆಲೆ ಮೇಲೆ ದಾಳಿಯನ್ನ ಮಾಡಿಬಿಟ್ಟಿರುತ್ತೆ ಆಯ್ತಾ. ಸೊ ಹಾಗಾಗಿ ಅಮೆರಿಕಕ್ಕೆ ಇದೊಂದು ಆಕಸ್ಮಿಕ ದಾಳಿ ಆಗಿರುತ್ತೆ ಅಂಡ್ ಜಪಾನ್ಗೆ ಇದು ಯಾವುದೇ ರೀತಿಯಾದಂತಹ ಆಕಸ್ಮಿಕ ದಾಳಿ ಆಗಿದ್ದಿಲ್ಲ. ಜಪಾನ್ ನಡೆಸಿದಂತಹ ದಾಳಿಗೆ ಅಮೆರಿಕ 1945ರಲ್ಲಿ ಪ್ರತ್ಯುತ್ತರವನ್ನ ಪಡ್ಕೊಳ್ಳುತ್ತೆ. 1945 ಆಗಸ್ಟ್ 6ನೇ ತಾರೀಕು ಅಮೆರಿಕ ಜಪಾನ್ನ ಹಿರೋಶಿಮಾ ಎನ್ನುವಂತಹ ಒಂದು ನಗರದ ಮೇಲೆ ಲಿಟಲ್ ಬಾಯ್ ಎನ್ನುವಂತಹ ಹೆಸರಿನ ಅಣುಬಾಂಬನ್ನ ಪ್ರಯೋಗ ಮಾಡುತ್ತೆ. ಆದ್ರೆ ಇಲ್ಲಿ ಜಪಾನ್ ಶರಣಾಗತಿ ಆಗೋದಿಲ್ಲ. ಹಾಗಾಗಿ ಆಗಸ್ಟ್ 9ನೇ ತಾರೀಕು ಮತ್ತೊಂದು ಫ್ಲಾಟ್ ಮ್ಯಾನ್ ಎನ್ನುವಂತಹ ಹೆಸರಿನ ಅಣುಬಾಂಬನ್ನ ಪ್ರಯೋಗ ಮಾಡುತ್ತೆ. ಇದರಿಂದಾಗಿ ಜಪಾನ್ಗೆ ಬೇರೆ ಆಪ್ಷನ್ಸ್ಗಳು ಇರೋದಿಲ್ಲ, ದಾರಿಗಳು ಇರೋದಿಲ್ಲ. ಹೀಗಾಗಿ ಜಪಾನ್ ಅಮೆರಿಕಕ್ಕೆ ಅವತ್ತು ಶರಣಗತಿ ಆಗ್ಬೇಕಾಗುತ್ತೆ. ಸೊ ಈ ಘಟನೆ ಯಾವತ್ತು ನಡೆಯುತ್ತೋ ಅಂದಿನಿಂದ 2ನೇ ಜಾಗತಿಕ ಮಹಾಕದನ ಏನಿದೆ ಇದು ಬಿರುಸಾಗಿ ಕೊನೆಗೊಳ್ಳುತ್ತಾ ಹೋಗುತ್ತೆ ಅಂಡ್ ಸೆಪ್ಟೆಂಬರ್ 2ನೇ ತಾರೀಕು 2ನೇ ಜಾಗತಿಕ ಮಹಾಯುದ್ಧ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತಾಯ್ತಾ. ಸೊ ಇದೇ ರೀತಿಯಾದಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಮೇಡ್ ಈಸಿ ಕನ್ನಡ.